ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ ಹಾಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವು JEE ಸೆಷನ್ 1 ಎಕ್ಸಾಮಿನೇಷನ್ 2026 ಎಕ್ಸಾಮಿನೇಷನ್ನ ನೋಟಿಫಿಕೇಷನ್ ಬಂದಿದೆ, ಜೊತೆಗೆ ಅಪ್ಲಿಕೇಶನ್ನು ಸಹ ಓಪನ್ ಆಗಿದೆ. ಈಗ JEE ಮೇನ್ಸ್ ಸೆಷನ್ 1 ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ಇದ್ರ ಜೊತೆಗೆ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಜೊತೆಗೆ ನೋಡೋಣ. ಬಟ್ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಮಾಡ್ತೇನೆ. ಅದರ ಜೊತೆಗೆ ಅದರಲ್ಲಿ ನಿಮ್ಗೆ ಗೊತ್ತಿದೆ ಫೋಟೋ, ಸಿಗ್ನೇಚರ್ ಮತ್ತು ನಿಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಅಂದರೆ 10th ಮಾರ್ಕ್ ಶೀಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಸೈಜ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಯಾವ ಥರ ಸೈಜ್ ಚೇಂಜ್ ಮಾಡುವಂಥದ್ದು, ಫಾರ್ ಎಕ್ಸಾಂಪಲ್ ಫೋಟೋ ಅಂತ ಬಂದಾಗ ಆ ಫೋಟೋ ನಿಮ್ಮ ಪರ್ಟಿಕ್ಯುಲರ್ಲಿ ಸೈಜ್ ಡಿಫ್ರೆಂಟ್ ಇರುತ್ತೆ. ಆ ಸೈಜ್ಗೆ ಮ್ಯಾಚ್ ಆಗುವಂತಹ ಯಾವ ಥರ ಚೇಂಜಸ್ ಮಾಡೋದು ಅನ್ನೋದು ಸಹ ನೆಕ್ಸ್ಟ್ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ಅದನ್ನು. ಆ ವಿಡಿಯೋನ ನೋಡ್ಕೋಬಹುದು. ಇದನ್ನು ಸೆಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಫಸ್ಟ್ದಾಗಿ ಬರೋದಾದರೆ ನಿಮ್ಗೆ ಗೊತ್ತಿದೆ JEE ಮೇನ್ಸ್ ಎಕ್ಸಾಮಿನೇಷನ್ ಮೇಜರಾಗಿ ಮಾಡುವಂತಹದ್ದು ಇಲ್ಲಿ ನೋಡಬಹುದು. NITs ನಮ್ಮ ಇಂಜಿನಿಯರಿಂಗ್ ಕೋರ್ಸ್ ಏನಿದೆ, ಬಿ ಅಥವಾ BTech ಅಂತ ಏನಂತ ಕರಿತೀವಿ, ಆ ಬಿ ಮತ್ತು BTech ಕೋರ್ಸನ್ನು NITs, IIITs ಮತ್ತು ಅದರ್ ಸೆಂಟ್ರಲಿ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್, ಅದನ್ನು CFTICs ಅಂತ ಕರಿತೀವಿ, ಸೆಂಟ್ರಲಿ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್. ಅದರ ಜೊತೆಗೆ ಕೆಲವೊಂದು ಯೂನಿವರ್ಸಿಟೀಸ್ ಜೊತೆಗೆ ಕೆಲವೊಂದು ಸ್ಟೇಟಲ್ಲಿ ಇರುವಂತಹ ಕಾಲೇಜಸ್ಸು ಸಹ ಈ JEE ಮೇನ್ಸನ್ನು ಕನ್ಸಿಡರ್ ಮಾಡ್ತಾರೆ. ಮೇಜರಾಗಿ ನಾವು ಫೋಕಸ್ ಮಾಡುವಂಥದ್ದು NITs, IIITs ಜೊತೆಗೆ CFTs ಅಂದರೆ ಸೆಂಟ್ರಲಿ ಫಂಡೆಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಸ್, ಈ ಕಂಪ್ಲೀಟಾಗಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್. ಈ ಇನ್ಸ್ಟಿಟ್ಯೂಟ್ಸಲ್ಲಿ ನಾವು ಮೇಜರಾಗಿ ಅಡ್ಮಿಷನ್ನ ತಗೊಳ್ಳೋದಕ್ಕೆ ಜೊತೆಗೆ IITs ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಇದು ನಿಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಥರ ಎಲಿಜಿಬಿಲಿಟಿ ಟೆಸ್ಟ್. ಇದು JEE ಅಡ್ವಾನ್ಸ್ಗೆ ನಿಮ್ಗೆ ಗೊತ್ತು, IITಗಳಿಗೆ ಸೀಟ್ ಬೇಕು ಅಂತಂದರೆ ನೀವು JEE ಅಡ್ವಾನ್ಸನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಆ JEE ಅಡ್ವಾನ್ಸ್ಗೆ JEE ಮೇನ್ಸ್ ಬಂದು ನಿಮಗೆ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ. ಮೊದಲನೇದಾಗಿ ಹೇಳ್ತಿದ್ದೀನಿ, JEE ಮೇನ್ಸನ್ನು ನೀವು ಟಾಪಲ್ಲಿ ಕ್ಲಿಯರ್ ಮಾಡಿದ್ರೆ ನಿಮಗೆ NITs ಮತ್ತು IIITs ಅಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮ್ಮ ಸ್ಕೋರ್ ಮೇಲೆ ನೀವು ಎಕ್ಸಾಮನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು. ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತ ಇರುತ್ತೆ, ಆ ಎಲಿಜಿಬಿಲಿಟಿ ಮಾರ್ಕ್ಸನ್ನು ತೊಗೊಂಡ್ರೆ ನೀವು JEE ಅಡ್ವಾನ್ಸ್ಗೆ ಎಕ್ಸಾಮನ್ನು ತೊಗೋಬಹುದು. ಅದ್ರ ಜೊತೆಗೆ JEE ಮೇನ್ಸಲ್ಲಿ ನಿಮಗೆ ಟಾಪ್ ಮಾರ್ಕ್ಸ್ ಏನಾದರೂ ಬಂತು ಅಂತಂದರೆ ಅದರ ಬೇಸಿಸ್ ಮೇಲೆ ನಿಮಗೆ ಸೀಟ್ಸನ್ನು ಅಲಾಟ್ ಮಾಡ್ತಾರೆ, ಎಲ್ಲಿ NITs ಮತ್ತು IIITs ಅಲ್ಲಿ. ಅದ್ರ ಜೊತೆಗೆ ಇಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1 ಬಂದು JEE ಮೇನ್ಸ್ ಅಂತ ಫಾರ್ BE ಆ್ಯಂಡ್ BTech. ಎರಡನೇ ಪೇಪರ್ ಇರುತ್ತೆ ಇಲ್ಲಿ ನಿಮಗೆ JEE ಮೇನ್ಸ್, ಇಟ್ಸ್ ಆರ್ಕಿಟೆಕ್ಚರ್ ಮತ್ತು ಪ್ಲ್ಯಾನಿಂಗ್ಗೆ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಬ್ಯಾಚುಲರ್ ಆಫ್ ಪ್ಲ್ಯಾನಿಂಗ್ಗೆ ಸಪ್ರೇಟ್ ಪೇಪರ್ ಇರುತ್ತೆ. 2 ಪೇಪರನ್ನು ನಿಮಗೆ ಇಂಟ್ರೆಸ್ಟ್ ಇರುವಂತಹವರು ಆರ್ಕಿಟೆಕ್ಚರ್ ಮತ್ತು ಪ್ಲ್ಯಾನಿಂಗನ್ನು ಎಕ್ಸಾಮನ್ನು ಬರೆಯಬಹುದು. ಯೂಶಲಿ JEE ಮೇನ್ಸಲ್ಲಿ ನಿಮಗೆ 2 ಪೇಪರ್, ಅದು ನಿಮಗೆ ಮ್ಯಾಂಡೇಟ್ರಿ ಇಲ್ಲ. ನೀವು ಪೇಪರ್ 1, ಪೇಪರ್ 2 ನೀವು ಯಾವ್ದು ಬೇಕಾದ್ರೂ ತೊಗೋಬೋದು, ಎರಡೂ ಸಹ ತೊಗೋಬೋದು ನೀವು. ಅದಕ್ಕೆ ನಿಮಗಿದು ಎಕ್ಸಾಮ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಗೊತ್ತು JEE ಮೇನ್ ಎಕ್ಸಾಮಿನೇಷನ್ ವರ್ಷದಲ್ಲಿ 2 ಬಾರಿ ಕಂಡಕ್ಟ್ ಮಾಡ್ತಾರೆ. ಮೊದಲನೇದಾಗಿ ಜನವರಿನಲ್ಲಿ ಕಂಡಕ್ಟ್ ಮಾಡ್ತಾರೆ, ಇನ್ನೊಂದು ಸೆಷನ್ 2 ಅಂತ ಏಪ್ರಿಲ್ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಈಗ ನೀವು ಅಪ್ಲಿಕೇಶನ್ ಓಪನ್ ಆಗಿರುವಂತಹದ್ದು ಫಸ್ಟ್ ಫೇಸ್ಗೆ ಅಂದರೆ ಸೆಷನ್ 1ಗೆ ಜನವರಿ 2026 ಎಕ್ಸಾಮಿನೇಷನ್ಗೆ. ಅದಾದ ನಂತರ ನಿಮಗೆ ಆಲ್ಮೋಸ್ಟ್ ಜನವರಿನಲ್ಲಿ ನಿಮಗೆ ಸೆಷನ್ 2ಗೆ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಈಗ ನಮಗೆ ನೋಡ್ತಿರುವಂಥದ್ದು ಜನವರಿ 2026 ಎಕ್ಸಾಮಿನೇಷನ್ನ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್. ಇದು ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಈಗ ಆಲ್ರೆಡಿ ಓಪನ್ ಆಗಿದೆ. 31 ಅಕ್ಟೋಬರ್ 2025 ಇಂದ 27 ನವಂಬರ್ 2025ವರೆಗೂ 9 ಗಂಟೆವರೆಗೂ, ರಾತ್ರಿ 9 ಗಂಟೆವರೆಗೂ ನಿಮಗೆ ಈ ಅಪ್ಲಿಕೇಶನ್ ಓಪನ್ ಇರುತ್ತೆ. ಮತ್ತು ಲಾಸ್ಟ್ ಡೇಟ್ ಯಾವತ್ತಿರುತ್ತೆ ಅಂತಂದರೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ದಟ್ ಈಸ್ 27 ನವಂಬರ್ 2025 ಅಂದರೆ ಅವತ್ತಿನ ದಿವಸನೇ ಲಾಸ್ಟ್ ಇರುತ್ತೆ. 11:30ವರೆಗೂ ನಿಮಗೆ
ನೀವು ಫೀಸ್ ಪೇಮೆಂಟನ್ನು ಮಾಡಬಹುದು. ಅದಾದ ನಂತರ ನೆಕ್ಸ್ಟ್ ಎಕ್ಸಾಮಿನೇಷನ್ ಸಿಟಿ, ಅನೌನ್ಸ್ಮೆಂಟ್ ಆಫ್ ದ ಎಕ್ಸಾಮಿನೇಷನ್ ಸಿಟಿ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ಸೊ ಎಕ್ಸಾಮಿನೇಷನ್ ಸಿಟಿಯನ್ನು ಅನೌನ್ಸ್ ಮಾಡುವಂಥದ್ದು ಬೈ ದ ಫಸ್ಟ್ ವೀಕ್ ಆಫ್ ಜನವರಿ 2026. ಈ ನಿಮಗೆ ಈಗ ಎಕ್ಸಾಮಿನೇಷನ್ ಸೆಂಟರ್ ಅಂತ ಬಂದಾಗ ಲಾಸ್ಟಲ್ಲಿ ಜನವರಿ ಫಸ್ಟ್ ವೀಕಲ್ಲಿ ನಿಮ್ಗೆ ಏನು ಮಾಡ್ತಾರೆ, ನಿಮಗೆ ಎಕ್ಸಾಮಿನೇಷನ್ ಸೆಂಟರನ್ನು ಅನೌನ್ಸ್ ಮಾಡ್ತಾರೆ ನಿಮಗೆ. ಯಾವಾಗ? ಜನವರಿನಲ್ಲಿ. ಅದನ್ನು ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಗುವಂಥದ್ದು ಜನವರಿ ಫಸ್ಟ್ ವೀಕಲ್ಲಿ ಕ್ಲಾರಿಟಿ ಸಿಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಅಡ್ಮಿಟ್ ಕಾರ್ಡನ್ನು ಯಾವತ್ತೂ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಆಮೇಲೆ ಇನ್ಫಾರ್ಮ್ ಮಾಡ್ತಾರೆ ನಿಮಗೆ ವೆಬ್ಸೈಟಿನಲ್ಲಿ. ಮತ್ತು ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವತ್ತಿರುತ್ತೆ ಅಂದರೆ ಜನವರಿ 21 ಜನವರಿ 30ನೇ ತಾರೀಕುವರೆಗೂ 2026ವರೆಗೂ ನಿಮಗೆ ಈ ಎಕ್ಸಾಮಿನೇಷನ್ ಇರುತ್ತೆ. ಆಲ್ಮೋಸ್ಟ್ 10 ಡೇಸ್ ಎಕ್ಸಾಮಿನೇಷನ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಡೇ ನಿಮಗೆ ಆಲ್ಮೋಸ್ಟ್ 2 ಮಾರ್ನಿಂಗ್ ಸೆಷನ್ ಮತ್ತು ಈವ್ನಿಂಗ್ ಸೆಷನ್ ಎರಡೆರಡು ದಿನದ ಸ್ಕೆಡ್ಯೂಲ್ಗಳಿರುತ್ತವೆ, ಆಫ್ಟರ್ನೂನ್ ಸೆಷನ್ ಮತ್ತು ಮಾರ್ನಿಂಗ್ ಸೆಷನ್ ಅಂತ. ಸೊ ಓವರ್ ಆಲ್ ನಿಮಗೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಡಿಫ್ರೆಂಟ್ ಪೇಪರ್ ಬರುತ್ತೆ. ಎಲ್ಲರಿಗೂ ಡಿಫ್ರೆಂಟ್ ಪೇಪರ್ಸ್ ಬರುತ್ತೆ. ನೀವೇನು ಇಮ್ಯಾಜಿನೇಷನ್ ಮಾಡಿ, ಕೆಲವರಿಗೆ ಗೊತ್ತಿಲ್ಲದಿರೋ ವಿಚಾರ ಏನು ಅಂತಂದರೆ, ಈಗ ಜನವರಿನಲ್ಲಿ ಈಗ 21 ಯಾರು ಮಾರ್ನಿಂಗ್ ಸೆಷನ್ ಇರುತ್ತೆ, ಆಫ್ಟರ್ನೂನ್ ಹಾಗಾದ್ರೆ ನಾವು ಪೇಪರ್ ಅದನ್ನೇ ಬರಿಬೋದಲ್ವಾ, ನಾವು ಬೇರೆಯವರು ಯಾರು ಅಟೆಂಡ್ ಮಾಡಿರ್ತಾರೆ ಎಕ್ಸಾಮ್ ಅವ್ರನ್ನೇ ಕ್ವಶನ್ ಕೇಳ್ಬೋದಲ್ವಾ ಅನ್ನೋದು ಕೆಲವರಿಗೆ ಮೈಂಡಲ್ಲಿ ಡೌಟ್ ಇರುತ್ತೆ. ಆ ಥರ ಇರೋದಿಲ್ಲ. ಎಲ್ಲ ಸೆಷನ್ಸ್, ಎಲ್ಲ ಎಕ್ಸಾಮ್ಗಳ ಡೇಟು ಕಂಪ್ಲೀಟಾಗಿ ಏನು ಪೇಪರ್ ಇರುತ್ತೆ ಕಂಪ್ಲೀಟಾಗಿ ಕ್ವಶನ್ಸ್ ಎಲ್ಲ ಡಿಫ್ರೆಂಟೇ ಇರುತ್ತೆ, ಸೇಮ್ ಇರೋದಿಲ್ಲ. ಅದು ಕೆಲವ್ರಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಆ ವಿಚಾರವನ್ನು ಹೇಳ್ತಿದ್ದೀನಿ ನಾನು ನಿಮಗೆ. ಮತ್ತು ಕಂಪ್ಲೀಟಾಗಿ ಇನ್ನು ಆನ್ಸರ್ಸ್ ಕೀಸ್ ಮತ್ತು ನಿಮ್ಮ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಬರೋದಾದರೆ ಆನ್ಸರ್ ಕೀನ ಡಿಕ್ಲೇರ್ ಮಾಡ್ತಾರೆ ಲೇಟ್ರ್ ನಿಮಗೆ ಎಕ್ಸಾಮ್ ಮುಗ್ದಿದ್ದಾದಮೇಲೆ. ಅದಾದ ನಂತರ ನಿಮಗೆ ನಿಮ್ಮ ರಿಸಲ್ಟ್ಸ್ ಡಿಕ್ಲೇರ್ ಆಗುವಂಥದ್ದು ಫೆಬ್ರವರಿ 12ನೇ ತಾರೀಕು ನಿಮಗೆ ಈ ಎಕ್ಸಾಮ್ ರಿಸಲ್ಟ್ಸ್ ಡಿಕ್ಲೇರ್ ಆಗುತ್ತೆ. ಸೊ ಈ ಎಕ್ಸಾಮಿನೇಷನ್ ನಿಮಗೆ ಆಲ್ಮೋಸ್ಟ್ 13 ಲ್ಯಾಂಗ್ವೇಜಲ್ಲಿ ಬರೀಬಹುದು. ಯಾವುದಾದ್ರು ಲ್ಯಾಂಗ್ವೇಜ್ ಚೂಸ್ ಮಾಡ್ಕೋಬೋದು. 13 ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ. ಇಂಗ್ಲೀಷ್, ಹಿಂದಿ, ಅಸಮೀಸೆ, ಬೆಂಗಾಲಿ, ಕನ್ನಡದಲ್ಲೂ ಸಹ ಇದೆ. ಸೊ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದರೂ ಚೂಸ್ ಮಾಡ್ಕೋಬಹುದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜನ್ನು. ಅದಾದ ನಂತರ ನಿಮಗಿಲ್ಲಿ ಅಪ್ಲಿಕೇಶನ್ ವಿಚಾರದಲ್ಲಿ ಬರೋದಾದರೆ ಎಕ್ಸಾಮಿನೇಷನ್ ಬಗ್ಗೆ ಬರೋದಾದರೆ ಕ್ವಶನ್ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಲಾಸ್ಟ್ ಇಯರ್ ಹೇಗಿತ್ತು ಅದೇ ಥರನೇ ಇದೆ. ನೋಡ್ಬೋದು. ಒಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಪೇಪರ್ 1 BE ಮತ್ತು BTech ಪೇಪರಿಗೆ ಫಿಸಿಕ್ಸ್ 25 ಕ್ವಶನ್ಸ್ ಇರುತ್ತೆ, ಕೆಮಿಸ್ಟ್ರಿ 25 ಕ್ವಶನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ 25. ಅದರಲ್ಲಿ ಸೆಕ್ಷನ್ A 20 ಕ್ವಶನ್ಸ್, ಸೆಕ್ಷನ್ B 5 ಕ್ವಶನ್ಸ್ ಈಚ್ ಸಬ್ಜೆಕ್ಟ್. ಫಿಸಿಕ್ಸಲ್ಲಿ 20+5, 20+5, 20+5. ನಿಮ್ಗೆ ಗೊತ್ತಿದೆ 20 ಕ್ವಶನ್ಸ್ ಎಲ್ಲ MCQ ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅಂದರೆ ಕ್ವಶನಿಗೆ ಯಾವುದೋ ವ್ಯಾಲ್ಯೂನ ಎಂಟ್ರಿ ಮಾಡಬೇಕಾಗತ್ತೆ, ನಂಬರ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇದು ಸೆಕ್ಷನ್ B. ಸೊ ಟೋಟಲ್ ನಿಮಗೆ 75 ಕ್ವಶನ್ಸ್ ಇರುತ್ತೆ. ಅದ್ರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ ಇಲ್ಲಿ. ಆಮೇಲೆ ಫಸ್ಟ್ ಶಿಫ್ಟ್ ನೋಡೋದಾದರೆ ಮಾರ್ನಿಂಗ್ 9 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ ಎಕ್ಸಾಮು. ಸೆಕೆಂಡ್ ಶಿಫ್ಟ್ ನೋಡೋದಾದರೆ 3 o'clock ಇಂದ 6 o'clockವರೆಗೂ, ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಸೆಕೆಂಡ್ ಶಿಫ್ಟ್ ಇರುತ್ತೆ ಇಲ್ಲಿ ನಿಮಗೆ. ಮತ್ತು ಆರ್ಕಿಟೆಕ್ಚರ್ ಪೇಪರ್ ನೋಡೋದಾದರೆ ಇದು ಸೆಕೆಂಡ್ ಪೇಪರ್ ಆಗಿರುತ್ತೆ. ಇದು ಪೇಪರ್ 1, ಪೇಪರ್ 2 ನಿಮಗೆ ಸಪ್ರೇಟ್ ಪೇಪರ್ಸ್ ಇರುತ್ತೆ ಎಕ್ಸಾಮಿನೇಷನ್. ಯಾರು ಆರ್ಕಿಟೆಕ್ಚರ್ ಮತ್ತು ಪ್ಲ್ಯಾನಿಂಗನ್ನು ಅಂತ ಅಂದ್ಕೊಂಡಿರ್ತೀರೋ ನಿಮಗೆ 2 ಪೇಪರನ್ನು ಬರೀಬೇಕಾಗತ್ತೆ. ಇಲ್ಲ ನಮಗೆ ಒಂದೇ ಸಾಕು ಅಂದರೆ ನೀವು ಚೂಸ್ ಮಾಡ್ಕೋಬೋದು, ಒಂದೇ ಪೇಪರನ್ನು ಸಹ ಅಟೆಂಡ್ ಮಾಡ್ಬೋದು. ಇಲ್ಲಿ ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ ನೋಡೋದಾದರೆ ನಿಮಗೆ ಮ್ಯಾಥಮೆಟಿಕ್ಸ್ ಪಾರ್ಟ್ 1 20 ಕ್ವಶನ್ಸ್ ಮತ್ತು 5 ಕ್ವಶನ್ಸ್ ನ್ಯೂಮರಿಕಲ್ ಬೇಸ್ಡ್ ಇರುತ್ತೆ. ಸೆಕ್ಷನ್ B ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ ಪಾರ್ಟ್ 2 ಬಂದು 50 ಕ್ವಶನ್ಸ್ ಇರುತ್ತೆ. ಡ್ರಾಯಿಂಗ್ ಟೆಸ್ಟ್ ಇಲ್ಲಿ ನಿಮಗೆ ಪಾರ್ಟ್ 3 ಬಂದು 2 ಕ್ವಶನ್ಸ್ ಇರುತ್ತೆ. ಸೊ ಇಲ್ಲಿ ಡ್ರಾಯಿಂಗ್ ಟೆಸ್ಟ್ ಅಂದರೆ ಇದು ಆಫ್ಲೈನ್ ಪೇಪರ್ ಆಗಿರುತ್ತೆ ನಿಮಗೆ. ಇದು ನಿಮ್ಗೆ ಕಂಪ್ಲೀಟಾಗಿ ಫಸ್ಟ್ ಏನಿರುತ್ತೆ ನಿಮಗೆ ಅದು ಆನ್ಲೈನು ಇರುತ್ತೆ, ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಜೊತೆಗೆ ಡ್ರಾಯಿಂಗ್ ಪೇಪರು ನಿಮಗೆ ಇಲ್ಲಿ ಆಫ್ಲೈನ್ ಮೋಡ್ ಆಗಿರುತ್ತೆ ನಿಮಗೆ ಕಂಪ್ಲೀಟಾಗಿ. ಮತ್ತು ಇದಾದ ನಂತರ ನಿಮಗೆ ಇಲ್ಲಿ ಇದು ಟೈಮಿಂಗ್ಸ್ ಬಂದು 9 to 12 ಆಗಿರುತ್ತೆ. ಪ್ಲ್ಯಾನಿಂಗಿಗೂ ಸಹ ಇದೇ ಥರ ಪೇಪರ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಬಂದು 20 ಕ್ವಶನ್ಸ್ ಆ್ಯಂಡ್ MCQ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ 5 ಇರುತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್ ಪಾರ್ಟ್ 2 ಬಂದು 50 ಕ್ವಶನ್ಸ್ ಇರುತ್ತೆ. ಪ್ಲ್ಯಾನಿಂಗ್ ಪೇಪರ್ ಬಂದು ಪಾರ್ಟ್ 3 25 ಕ್ವಶನ್ಸ್ ಇರುತ್ತೆ. ಕಂಪ್ಲೀಟ್ಲಿ ಇದು ಕಂಪ್ಯೂಟರ್ ಬೇಸ್ಡ್ ಮೋಡ್ ಆಗಿರುತ್ತೆ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಟೈಮಿಂಗ್ಸ್ ಬಂದು 9 to 12 ಇರುತ್ತೆ. ಮತ್ತು ಇಲ್ಲೊಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ನೋಡ್ಕೊಳ್ಳಿ ನೀಟಾಗಿ. ಆ್ಯಂಡ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಬಟ್ ಸ್ಟಿಲ್ ಇನ್ನೊಂದು ಸರಿ ಹೇಳ್ತಿದ್ದೀನಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನಿಮ್ಮ ಒಂದು ಕ್ವಶನ್ ಕರೆಕ್ಟ್ ಆಗಿದ್ದಲ್ಲಿ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಒಂದು ಕ್ವಶನ್ ರಾಂಗ್ ಅಟೆಂಡ್ ಮಾಡಿ ರಾಂಗ್ ಆದರೆ ನಿಮಗೆ
1 ಮಾರ್ಕ್ಸನ್ನು ಡಿಡಕ್ಟ್ ಮಾಡುತ್ತಾರೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಇನ್ಕರೆಕ್ಟ್, ನಾನು ಹೇಳಿದ್ದೀನಿ ಆಲ್ರೆಡಿ, ನೀವು ಯಾವುದೇ ಸೆಕ್ಷನ್ನಲ್ಲಿ ಇನ್ಕರೆಕ್ಟ್ ರಾಂಗ್ ಮಾಡಿದ್ದೀರಂದರೆ, ಅಟೆಂಡ್ ಮಾಡಿ ರಾಂಗ್ ಮಾಡಿದ್ರೆ 1 ಮಾರ್ಕ್ಸು ಡಿಡಕ್ಟ್ ಆಗುತ್ತೆ. ನೀವು ಅಟೆಂಡ್ ಮಾಡಲಿಲ್ಲ ಅಂದರೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಅದಾದ ನಂತರ ಬಂದಾಗ ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಏನು ಫಾಲೋ ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಫಸ್ಟ್ ಒನ್ ಅಪ್ಲಿಕೇಶನ್, ಇದು ಆನ್ಲೈನ್ ಮೋಡ್ ಎಕ್ಸಾಮಿನೇಷನ್ ಜೊತೆಗೆ ಅಪ್ಲಿಕೇಶನ್ ಸಹ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ಯಾವುದೇ ಸರ್ಕಮ್ಸ್ಟೆನ್ಸಸಲ್ಲಿ 2 ಅಪ್ಲಿಕೇಶನ್ಸನ್ನು ಮಾಡೋಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಲಾಗಿನ್ ಆಗ್ತೀರಾ, ಲಾಗಿನ್ ಆಗಿಬಿಟ್ಟು ನಿಮ್ಮ ಆಧಾರ್ ನಂಬರ್ ಎಲ್ಲ ಹಾಕ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿರ್ತೀರ, ಮುಂದೆ ಹೋಗಿರುತ್ತೆ, ಒಂದು ಹಾಫ್ ಆಫ್ ದ ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರ. ಅದಾದ ನಂತರ ಹೋಗ್ಬಿಟ್ಟು ಅದೇ ಕಂಪ್ಲೀಟಾಗಿ ಡೀಟೇಲ್ಸನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಅಪ್ಲಿಕೇಶನನ್ನು ಓಪನ್ ಮಾಡುವಂಥದ್ದು ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫರ್ದರ್ ಅಲ್ಲಿ ನಿಮಗೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಅಪ್ಲಿಕೇಶನನ್ನು ಅಪ್ಲೈ ಮಾಡೋ ಹಾಗಿಲ್ಲ. ಒಂದೇ ಅಪ್ಲಿಕೇಶನಲ್ಲೇ ನೀವು ಕಂಪ್ಲೀಟ್ ಆಗಲ್ಲ, ನೀವು ಎಡಿಟ್ ಮಾಡ್ಕೊಳ್ಳೋ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸನ್ನು ಹಾಕೋಕೆ ಹೋಗ್ಬಿಡಿ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದರ ಜೊತೆಗೆ ನೀವು ಇಮೇಲ್ ಐ ಡಿ, ಅಡ್ರೆಸ್ ಮತ್ತು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾದ್ರೆ ಪ್ರಾಪರಾಗಿ ನೋಡಿಕೊಂಡು ವರ್ಕ್ ಆಗುವಂತಹ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು, ಕೆಲವರು ಮೊಬೈಲ್ ನಂಬರ್ ಯಾವುದೋ ಇಲ್ಲದೇ ಇರೋದನ್ನು ಹಾಕಿರ್ತೀರಾ ಅಥವಾ ಮಿಸ್ಟೇಕ್ ಮಾಡಿರ್ತೀರ. ಜೊತೆಗೆ ಇಮೇಲ್ ಐ ಡಿ, ಎಸ್ಪೆಷಲಿ ಇಮೇಲ್ ಐ ಡಿ ನಿಮ್ದು ಯಾವಾಗೋ ತೊಗೊಂಡಿರ್ತೀರ, ಬಟ್ ಅದ್ರದ್ದು ಪಾಸ್ವರ್ಡೇ ಮರ್ತೋಗಿರುತ್ತೆ ಅಂತ. ಈಗ ಆಪ್ರೇಟ್ ಮಾಡ್ತಿರುವಂಥದ್ದು ಫಸ್ಟ್ ಇಮೇಲ್ ಐ ಡಿ ಚೆಕ್ ಮಾಡ್ಕೊಳ್ಳಿ, ಅದು ಆಪ್ರೇಟ್ ಆಗ್ತಿದೆಯಾ ಇಲ್ವಾ ಅಂತ. ಅದಾದ ನಂತರ ಯಾವುದು ಆಪ್ರೇಟ್ ಆಗ್ತಿರುತ್ತೋ ಆ ಮೇಲ್ ಐ ಡಿಯನ್ನು ಹಾಕಿ. ಯಾಕಂದರೆ ನಿಮಗೆ ಫರ್ದರ್ ಯಾವುದೇ ಕಮ್ಯುನಿಕೇಷನ್ಗೂ ಈ ಮೇಲ್ ಐ ಡಿಗೆ ನಿಮಗೆ ಫರ್ದರ್ ಮೇಲ್ಸ್ ಬರ್ತಾ ಇರುತ್ತೆ. ಹಾಗಾಗಿರೋದ್ರಿಂದ ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರನ್ನು ಕರೆಕ್ಟಾಗಿರುವಂಥದ್ದನ್ನು ಕೊಡಬೇಕಾಗತ್ತೆ. ಸೊ ಇದು ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಬಗ್ಗೆ. ಆದರೆ ನೆಕ್ಸ್ಟ್ ಬರೋಣ ಸಿಲೆಬಸ್ ಬಗ್ಗೆ. ಸಿಲೆಬಸ್ಸಲ್ಲಿ ಬಂದಾಗ ನಿಮಗೆ ಇಲ್ಲಿ ನೋಡ್ಬೋದು, ಲಾಸ್ಟ್ ಇಯರ್ ಏನಿತ್ತೋ ಅದೇ ಸಿಲೆಬಸ್ಸೇ ಇದೆ, ನಿಮಗೆ ಏನು ಚೇಂಜಸ್ ಏನೂ ಇಲ್ಲ. ನೀವು ನೋಡ್ಬೋದು, ಮ್ಯಾಥಮೆಟಿಕ್ಸ್ ಆಗಲಿ, ಕಂಪ್ಲೀಟಾಗಿ ಫಿಸಿಕ್ಸ್ ಆಗಲಿ, ಹಾಗೆ ಕೆಮಿಸ್ಟ್ರಿ ಆಗಲಿ, ಯಾವುದೇ ಚೇಂಜಸ್ ಇಲ್ಲ. ಲಾಸ್ಟ್ ಇಯರ್ ಸಿಲೆಬಸ್ ಏನೇ ಇತ್ತು ಅದೇ ಸಿಲೆಬಸ್ ಇದೆ. ಇದು ಕಂಪ್ಲೀಟ್ ಸಿಲೆಬಸ್ಸನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ನಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಜಾಯ್ನ್ ಆಗಿ. ಈ ಕಂಪ್ಲೀಟಾಗಿ ಸಿಲೆಬಸ್ ಮತ್ತು ಈ ನೋಟಿಫಿಕೇಷನ್ ಮತ್ತು ಇನ್ಯಾವುದೇ ಫರ್ದರ್ ಡೀಟೇಲ್ಸ್ ಬಂದರೂ ಸಹ ನಾನು ನಿಮಗೆ ಅಲ್ಲಿ ಫಾರ್ವರ್ಡ್ ಮಾಡ್ತಿರ್ತೀನಿ. ಇದು ಕಂಪ್ಲೀಟ್ ಸಿಲೆಬಸ್ ನೋಡೋದಾದರೆ ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ, ನಿಮಗೆ ಲಾಸ್ಟ್ ಇಯರ್ ಸಿಲೆಬಸ್ಸೇ ಇದೆ ಕಂಪ್ಲೀಟಾಗಿ. ಮತ್ತು ಇನ್ನೊಂದು ಅಡಿಷನಲ್ ಏನಪ್ಪ ಅಂತಂದರೆ, JEE ಮೇನ್ಸ್ ಬ್ರೋಚರನ್ನು, ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ ಬುಲೆಟಿನ್ ಇದು. ಈ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ನಿಮಗೆ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು, ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ ನಿಮಗಿಲ್ಲಿ ಎಲ್ಲ ಸಹ ನೀವು ಚೆಕ್ ಮಾಡ್ಕೋಬೋದು. ಡೀಟೇಲ್ಸನ್ನು ಕಂಪ್ಲೀಟಾಗಿ ಯಾವ್ಯಾವ ನೋಡ್ಬೋದು, ಇಲ್ಲಿ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ಅಬ್ರಿವೇಷನ್ಸಿಂದ ಹಿಡಿದು ನಿಮ್ಮ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವು ಈ ಡೀಟೇಲ್ಸನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಈ ಅಪ್ಲಿಕೇಶನ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಕಂಪ್ಲೀಟಾಗಿ ಡೀಟೇಲಾಗಿ, ಅದರಲ್ಲಿ ಏನೇನೆಲ್ಲ ಇರುತ್ತೆ, ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಆ ಫೋಟೋ, ನೀವೇನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಈಗ ಸಮ್ಮರಿಗೆ ಬರೋದಾದರೆ, ನಿಮಗೆ ಈಗ ಈ ವರ್ಷದಲ್ಲಿ ಏನು ಚೇಂಜಸ್ ಇದೆ NTA ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇಂಟರ್ಫೇಸ್ ಬರೋದು ನೋಡೋದಾದರೆ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಏನು ಚೇಂಜಸ್ ಅಂತಂದರೆ, ಇಲ್ಲಿ ಡಾರ್ಕ್ ಮೋಡ್ ಅಂತ, ಯು ಕ್ಯಾನ್ ಸ್ವಿಚ್ ದ ಎಕ್ಸಾಮಿನೇಷನ್ ಸ್ಕ್ರೀನ್ ಫಾರ್ ಐ ಕಂಫರ್ಟ್ ಅಂತ. ಅಲ್ಲಿ ಡಾರ್ಕ್ ಮೋಡ್ ಅಂತ ನಿಮ್ಗೆ ಗೊತ್ತಿರುತ್ತೆ ಸಿಸ್ಟಮ್ಸಲ್ಲಿ ಯೂಸ್ ಮಾಡಬೇಕಾದ್ರೆ. ಸೊ ನಿಮ್ಮ ಐ ಕಂಫರ್ಟಿಗೆ ಅಲ್ಲಿ ಡಾರ್ಕ್ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಬೇಕಾದ್ರೆ ಚೇಂಜಸನ್ನು ಮಾಡ್ಕೋಬೋದು ನಿಮಗೆ ಬೇಕಾಗಿದ್ದಲ್ಲಿ. ಕೆಲವರಿಗೆ ಯಾಕಂದರೆ ಕಣ್ಣಿಗೆ ಎಫೆಕ್ಟ್ ಆಗೋದ್ರಿಂದ ನಿಮಗೆ ಲೈಟ್ ಮೋಡಲ್ಲಿ ಬಂದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ನಿಮಗೆ ಬೇಕಾಗಿದ್ದಲ್ಲಿ ಡಾರ್ಕ್ ಮೋಡ್ಗೆ ನೀವು ಚೇಂಜಸ್ ಮಾಡ್ಕೋಬೋದು. ಸೆಕೆಂಡ್ ಒನ್ ನೋಡೋದಾದರೆ ಸ್ಕ್ರೀನ್ ಮ್ಯಾಗ್ನಿಫೈಯರ್ ಅಂತಂದರೆ ನಿಮಗೆ ಕೆಲವರಿಗೆ ಅಲ್ಲಿ ಇರುವಂತಹ ಸ್ಕ್ರೀನಲ್ಲಿ ಕಾಣಿಸುವಂಥ ಎಕ್ಸಾಮ್ ತೊಗೋಬೇಕಾದ್ರೆ ಸ್ಕ್ರೀನಲ್ಲಿ ನಿಮಗೇನಾಗುತ್ತೆ, ಫಾಂಟ್ಸು ತುಂಬ ಚಿಕ್ಕದು ಅನಿಸುತ್ತೆ ನಿಮಗೆ. ಸೊ ಆ ಫಾಂಟ್ಸನ್ನು ಬೇಕಾದ್ರೆ ನೀವು ಸೈಜನ್ನು ನೀವು ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬಹುದು ನೀವು ಅದನ್ನು. ಲಾಸ್ಟ್ ಒನ್ ಏನಪ್ಪ ಅಂದರೆ ಅಡ್ಜಸ್ಟ್ ಫಾಂಟ್ ಆ್ಯಂಡ್ ಕರ್ಸರ್ ಸೈಜ್. ನೀವು ಕರ್ಸರ್ ಫಾಂಟ್ ಮತ್ತು ಕರ್ಸರ್ ಸೈಜನ್ನು ಸಹ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಪಿಕ್ಚರ್ಸು ಅಷ್ಟೇ, ಟೆಕ್ಸ್ಟ್ ಟು ಪಿಕ್ಚರ್ಸ್ ನೀವು ಬಂದಾಗ ಝೂಮ್ ಇನ್ ಝೂಮ್ ಔಟ್ ಸಹ ಮಾಡ್ಕೋಬಹುದು ನೀವು ಇದನ್ನು. ಯಾಕಂದರೆ ನಿಮಗಲ್ಲಿ ಕೆಲವರಿಗೆ ಪಿಕ್ಚರ್ಸಲ್ಲಿ ಏನೋ ಡೇಟಾ ಇರುತ್ತೆ, ಸ್ವಲ್ಪ ಕೆಲವರಿಗೆ ಐ ಪ್ರಾಬ್ಲಮ್ ಇರೋದ್ರಿಂದ ಕಾಣಿಸದೇ ಹೋಗ್ಬೋದು.
ಸೊ ಅದು ಸಹ ನೀವು ಮಾಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಸಿಲೆಬಸ್ಸಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ. ಇದು ಕಂಪ್ಲೀಟ್ ಸಮ್ಮರಿ ಆಯಿತು ಎಕ್ಸಾಮಿನೇಷನ್ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ,